ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ಟ್ ಎ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡಿಸ್ಕಷನ್ನ ಮಾಡ್ತಾ ಇದ್ದೇನೆ. ನೀವು ಯಾವ ಟಾಪಿಕನ್ನು ಅಟ್ ಎನಿ ಕಾಸ್ಟ್ ಬಿಡಲೇಬಾರ್ದು. ನಾನು ಇದನ್ನು 2025 ಮಾಡಲ್ ಕ್ವಶನ್ ಪೇಪರ್ಸ್, ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್, 2026 ಇದು ಈ ಇಯರ್ ಇದು, ಪ್ಲಸ್ 2025 ಮಾಡಲ್ ಕ್ವಶನ್ ಪೇಪರ್ಸ್ ಪ್ಲಸ್ 3 ಬೋರ್ಡ್ ಪೇಪರ್ಸ್, ಪ್ಲಸ್ 2024 ಇದು 1 ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ 3 ಬೋರ್ಡ್ ಪೇಪರ್ಸ್. ಇದೆಲ್ಲದನ್ನು ನೋಡಿ 3 ಇಯರ್ಸ್ನ MCQ ಕ್ವಶನ್ಸನ್ನು ನೋಡಿ, ಪ್ಲಸ್ ಮೋಸ್ಟ್ ಪ್ರೊಬ್ಯಾಬ್ಲಿ ಯಾವ ಟಾಪಿಕಿಂದ ಬರುತ್ತೆ ಅಂತೇಳಿ ನಾನೇ ಪ್ರಿಪೇರ್ ಮಾಡಿರುವಂಥ ಒಂದು PDF. ಇದ್ರದ್ದು ಫಸ್ಟ್ ಡಿಸ್ಕಷನ್ನ ಮಾಡ್ತೇನೆ. ಈ PDF ನಾನೇ ಪ್ರಿಪೇರ್ ಮಾಡಿರೋದು, ಬೇರೆ ಕಡೆಯಿಂದ ತೆಗೆದಿರೋದಲ್ಲ, ನಾನೇ ಪ್ರಿಪೇರ್ ಮಾಡಿರೋದು, ಬೇರೆ ಕಡೆಯಿಂದ ಕಾಪಿ ಮಾಡಿರೋದಲ್ಲ. ಓಕೆ, ಸೊ ಇದು ಕಂಪ್ಲೀಟ್ಲಿ ನಿಮಗೆ ಐಡಿಯಾ ಕೊಡುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸು, ನೀವು ಕೆಮಿಸ್ಟ್ರಿ ಎಕ್ಸಾಮ್ ಅಂತ ಭಯ ಪಡೋ ಅಗತ್ಯನೇ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ಲೈಕ್ ಅ ಗೋಲ್ಡ್ ಮೈನ್. ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಬಿಟ್ಟು ಬೇರೆ ಏನೂ ಬರೋದಿಲ್ಲ. ಓಕೆ, ಸೊ ಅದಕ್ಕೆ ನಾನು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್, 3 ಮಾರ್ಕ್ಸ್ನ ನ್ಯೂಮರಿಕಲ್ಲು ಮತ್ತು 3 ಮಾರ್ಕ್ಸ್ನ ಥಿಯರಿ ಮತ್ತು 5 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಪ್ಲಸ್ ಒಂದು ಡ್ರೈವ್ನ ಲಿಂಕನ್ನು ಕೊಟ್ಟಿದ್ದೇನೆ. ಅದರಲ್ಲಿ 2018, 19, 20, ಆಮೇಲೆ 22, 24, 25, 26 ಇದು ಎಲ್ಲ ಕ್ವಶನ್ ಪೇಪರ್ಸ್ಗಳು ಇದೆ. ಆಯಿತಾ, ಕೆಲವೊಂದು ಕ್ವಶನ್ ಪೇಪರ್ನ ಸೊಲ್ಯೂಷನ್ ಕೂಡ ಇದೆ, ಅದನ್ನು ಕೊಟ್ಟಿದ್ದೇನೆ. ಪ್ಲಸ್ ಪ್ರೀವಿಯಸ್ ಇಯರ್ಲಿ ಯಾರ್ಯಾರು ಸೆಂಟಮನ್ನು ತೆಗೆದಿದ್ದಾರೆ, ಸೆಂಟಮ್ ಪೇಪರ್ಸ್ ಲೈಕ್ ಔಟ್ ಆಫ್ 70 ಯಾರು ತೆಗೆದಿದ್ದಾರೆ ಅಂಥ ಸ್ಟೂಡೆಂಟ್ಸ್ಗಳ ಪೇಪರ್ಸನ್ನು ಕೂಡ ಡ್ರೈವಲ್ಲಿ ಹಾಕಿದ್ದೇನೆ. ಸರಿನಾ? ಅದಾದಮೇಲೆ ನಾನೇ ಪ್ರಿಪೇರ್ ಮಾಡಿದಂಥದ್ದು ಪ್ರೀವಿಯಸ್ 5 to 6 ಇಯರ್ಸ್ನ ಕ್ವಶನ್ ಪೇಪರ್ಸನ್ನು ನೋಡಿ ನಾನೇ ಪ್ರಿಪೇರ್ ಮಾಡಿರುವಂಥ 3 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್ನ ವಿತ್ ಆನ್ಸರ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಅದಿಷ್ಟನ್ನು ಮಾಡಿದರೆ ಔಟ್ ಆಫ್ 50, ನಾನು 70 ಬಗ್ಗೆ ಮಾತಾಡ್ತಾ ಇಲ್ಲ, ಈಗ 70 ಇದು ಮಾಡಿ ಆದಮೇಲೆ ಮಾತಾಡ್ತೇನೆ. ಔಟ್ ಆಫ್ 50, 40 to 45 ಫಿಕ್ಸ್ ಆಗಿ ಬಂದೇ ಬರುತ್ತೆ. 100% ಶೋರ್ ಸ್ಟೂಡೆಂಟ್ಸ್. ಯಾವತ್ತೂ ನಿಮಗೆ ಕ್ವಶನ್ ಪೇಪರಲ್ಲಿ ಯಾವುದರಲ್ಲಿ ಗೊತ್ತುಂಟು, ಹೆಚ್ಚಾಗಿ ಏನು ಮಾಡ್ತಾರೆ ಅಂತ ಕೇಳಿದರೆ MCQ ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕ್ವಶನ್ ಕೇಳ್ತಾರೆ. ಅದು ಬಿಟ್ಟು ನಿಮಗೆ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸಲ್ಲಿ 100% ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸನ್ನು ಕೇಳ್ತಾರೆ. ದಟ್ ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಕೇಳ್ತಾರೆ. ನೀವು ಯಾವ ಏನು ಶಾರ್ಟ್ ಕ್ವಶನ್, ಫಿಕ್ಸ್ಡ್ ಕ್ವಶನ್ಸ್ ಮಾಡೋದೇ ಬೇಡ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಂದು 4 to 5 ಇಯರ್ಸ್ ಕ್ವಶನ್ ಪೇಪರ್ನ ತೆಗೆದು, ಮತ್ತು ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ ಇರ್ಬೋದು, ಅದೆಲ್ಲದನ್ನು ತೆಗೆದು ನೀವೊಂದು ಮಾಡಿದರೆ 100% ಔಟ್ ಆಫ್ 50 ನಾನು ಹೇಳ್ತಾ ಇರೋದು. 40 to 45 ಏನೂ ಕಷ್ಟ ಇಲ್ಲ, 100% ಗ್ಯಾರಂಟಿ. 50 ಬರ್ಬೋದು, ನಾನು ಎಕ್ಸಾಜುರೇಟ್ ಮಾಡ್ತಾ ಇಲ್ಲ, ಬಟ್ 40 to 45 ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ನಿಮಗೆ ಸ್ವಲ್ಪ ಇದಾಗಿರೋದು ಇದರಲ್ಲಿ ಯಾವುದು ಪಾರ್ಟ್ ಎ. MCQ ಅಲ್ಲಿ ಕೆಲವೊಂದು ಟೈಮ್ 2-3 ಕ್ವಶನ್ಸ್ಗಳು ಡಿಫ್ರೆಂಟಾಗಿ ಕೇಳ್ತಾರೆ, ಕೆಲವೊಂದು ಟೈಮ್, ಎಲ್ಲ ಟೈಮ್ ಅಲ್ಲ. ಓಕೆ, ಅದು ಬಿಟ್ಟರೆ ನಿಮಗೆ ಕೆಮಿಸ್ಟ್ರಿಯಲ್ಲಿ ಔಟ್ ಆಫ್ 70, 60+ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಮಾಡಿದರೆ 100% ತೆಗಿಬೋದು. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನೀವು ಯಾವುದೇ ಟಾಪ್ 200, ಟಾಪ್ 400, 500 MCQs ನೋಡೋದು ಬೇಡ. ನಾನು ಹೇಳೋ ಟಾಪಿಕ್ಸನ್ನು ನೋಡ್ಕೊಂಡು ಹೋಗಿ. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಔಟ್ ಆಫ್ 15 ಅಂತೂ ಗ್ಯಾರಂಟಿ ಬರುತ್ತೆ, ಇನ್ಕ್ಲೂಡಿಂಗ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆಯಿತಾ? ಸೊ ನಾನೇನು ಮಾಡಿದ್ದೀನಿ ಕೇಳಿದರೆ, ಒಂದು PDF ಪ್ರಿಪೇರ್ ಮಾಡಿದ್ದೇನೆ. ಅದರಲ್ಲಿ ನಿಮಗೆ ಒಂದು 15 ಪರ್ ಚಾಪ್ಟರ್ 15 ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಮತ್ತು ಮೋಸ್ಟ್ ಪ್ರೊಬ್ಯಾಬ್ಲಿ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅಂತ ಪ್ರತಿ ಚಾಪ್ಟರಿಂದ 15 ಕ್ವಶನ್ಸು ಇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಐ ಮೀನ್ ಟು ಸೇ ಇನ್ MCQ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಪ್ರತಿ ಚಾಪ್ಟರಿಂದ 8 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡಿದ್ದೇನೆ. ಅದರ PDF ನಮ್ಮ ಟೆಲಿಗ್ರಾಮ್ ಚಾನಲ್ ನಾನು ಹಾಕ್ತೇನೆ. ಆ್ಯಂಡ್ ಆಲ್ರೆಡಿ ನಾನು 2, 3, 5 ಮಾರ್ಕ್ಸ್ನ ಫಿಕ್ಸ್ಡ್ ಕ್ವಶನ್ಸನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ತೆಗೆದು ಫ್ರಾಮ್ 2018 ತೆಗೆದು ನಮ್ಮ ಇದರಲ್ಲಿ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೇನೆ. ದಯವಿಟ್ಟು ಅದನ್ನು ಓದ್ಕೊಳ್ಳಿ. ಔಟ್ ಆಫ್ 70 ನಾನು ಹೇಳಿರೋದನ್ನು ನೀವು ಓದ್ಕೊಳ್ಳಿದರೆ 60+ ಏನೂ ಪ್ರಾಬ್ಲಮ್ ಇಲ್ಲ. 65+ ನಾನು ಹೇಳೋದಿಲ್ಲ, ಬರಲೂಬೋದು, ಬರ್ದೇನೂ ಇರ್ಬೋದು, ಇಟ್ ಡಿಪೆಂಡ್ಸ್ ಆನ್ ದ ಕ್ವಶನ್ ಪೇಪರ್. ಓಕೆ, 60+ಗೆ 55 to 65 ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇವಾಗಲೇ ಹೇಳ್ತಾ ಇದ್ದೇನೆ, ದಯವಿಟ್ಟು ಇದಿಷ್ಟನ್ನು ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ಯುವರ್ ಗೋಲ್ಡ್ ಮೈನ್, ದಟ್ಸ್ ಇಟ್. ಮತ್ತೇನೂ ಇಲ್ಲ. ನಿಮ್ಗೆ ಯಾರೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟರು, ಫಿಕ್ಸ್ಡ್ ಕ್ವಶನ್ಸ್ಗಳನ್ನು ಕೊಟ್ಟರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬಿಟ್ಟರೆ, ಮಾಡಲ್ ಕ್ವಶನ್ ಪೇಪರ್ಸನ್ನು ಬಿಟ್ಟರೆ ಬೇರೆ ಯಾವುದರಿಂದನೂ ಕೊಡೋದಿಲ್ಲ. ಎಲ್ಲರೂ ಅಷ್ಟೇ. ಓಕೆ, ಇದು ನಿಮ್ಗೆ ಇವಾಗ ಮಾತ್ರ ಅಲ್ಲ, PUCಯಲ್ಲೂ ಮಾತ್ರ ಅಲ್ಲ, ಇಂಜಿನಿಯರಿಂಗಲ್ಲೂ ದಿಸ್ ಇಸ್ ಅಪ್ಲಿಕೇಬಲ್. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೂ ಕೂಡ ನಾನು ಇದು ಮಾಡಿಸ್ತೇನೆ. ಅಂದರೆ ನಾನು ಯೂಟ್ಯೂಬಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ತೇನೆ, ಬೇಕಾದರೆ ಕೇಳಿ. ನಾನು ಹೇಳಿರೋದು ಎಲ್ಲದೂ ಬಂದಿದೆ. ಔಟ್ ಆಫ್ 100 ಅವರಿಗೆ 100 ಮಾರ್ಕ್ಸ್ ಇರುತ್ತೆ. VTUದವರಿಗೆ 70 to 80 ಆರಾಮ್ಸೆ ಸ್ಕೋರ್ ಮಾಡಿದ್ದಾರೆ. ಓಕೆ, ಸೊ ನೀವು ಹೇಳ್ಬೋದು ಸರ್ 70 to 80 ಕಡಿಮೆ ಅಲ್ಲ, ಅದು ನಿಮಗೆ ಇಂಜಿನಿಯರಿಂಗ್ ಹೋದಾಗ ಗೊತ್ತಾಗುತ್ತೆ. ಎನಿವೆ, ಸೊ ನಿಮಗೆ ನಾನು ಹೇಳಿದ್ದನ್ನು ಓದ್ಕೊಂಡ್ರೆ ಔಟ್ ಆಫ್ 70, 55 to 65 ಏನೂ ಪ್ರಾಬ್ಲಮ್ ಇಲ್ಲ. ಐ ಆಮ್ ಡ್ಯಾಮ್ ಶೋರ್. ದಟ್ ಟು ನಿಮಗೆ ನಾನು ಹೇಳೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ಸೊ ಓಕೆ, ಈಗ ನಾನು ಇವಾಗ ಹೇಳ್ತಾ ಇರೋದು ಇದು MCQ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈಗ ನಿಮ್ಗೆ ಆಲ್ರೆಡಿ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಆಲ್ರೆಡಿ ಆಗಿದ್ದರೆ ದಯವಿಟ್ಟು ಇದನ್ನು ಸ್ಟಾರ್ಟ್ ಮಾಡಿ. ಅದರ್ವೈಸ್ 5 ಟುಡೇ ಈವ್ನಿಂಗ್ 5 ಅಥವಾ 6 o'clock ಒಳಗೆ ದಯವಿಟ್ಟು
2, 3, 5 ಮಾರ್ಕ್ಸ್ನ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ಸ್ ಮತ್ತು ಥಿಯರಿ ಫಸ್ಟ್ ಕಂಪ್ಲೀಟ್ ಮಾಡಿಕೊಳ್ಳಿ. ಅದಾದಮೇಲೆ ಒಂದು 2 to 3 ಅವರ್ಸ್ ನೀವು ಕೂತ್ಕೊಂಡ್ರೆ MCQಸನ್ನು ಮಾಡ್ಬೋದು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಮಾಡ್ಬೋದು. ನಾನು ಹೇಳೋ ಇದಿಷ್ಟು ಟಾಪಿಕ್ಸನ್ನು ಮಾಡ್ಕೊಳ್ಳಿ ಸಾಕು. ಇದಿಷ್ಟನ್ನು ಮಾಡಿಕೊಂಡ್ರೆ ಆರಾಮ್ಸೆ ಮಾಡ್ಬೋದು, ಸರಿನಾ? ಈಗ ಫಸ್ಟ್ ಚಾಪ್ಟರಿಂದ ಬರ್ತಾ ಇದ್ದೇನೆ, ಸೊಲ್ಯೂಷನ್ಸಿಂದ ನಿಮಗೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ಕೇಳಿದರೆ ನಾನು ಇಲ್ಲೇ ಬರೆದಿದ್ದೆ ನೋಡಿ, 2+1 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಇಲೆಕ್ಟ್ರೋಕೆಮಿಸ್ಟ್ರಿಯಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ 1 ಮಾರ್ಕ್ಸಿಗೆ ಬರುತ್ತೆ, ಕೆಮಿಕಲ್ ಕೈನೆಟಿಕ್ಸ್ 1 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಫಸ್ಟ್ ಏನು ಮಾಡಿ ಅಂತ ಕೇಳಿದರೆ ಯಾವುದು ಜಾಸ್ತಿ ವೆಯ್ಟೇಜ್ ಇದೆ ಆ ಚಾಪ್ಟರ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊಲ್ಯೂಷನ್ಸಲ್ಲಿ ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಇನ್ಕ್ಲೂಡಿಂಗ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಇದರಲ್ಲಿ ನಿಮಗೆ ಯಾವುದನ್ನು ಓದಬೇಕು ಸರ್? ಫಸ್ಟ್ ನೀವು ಓದಬೇಕಾಗಿದ್ದು ಟೈಪ್ಸ್ ಆಫ್ ಸೊಲ್ಯೂಷನ್ಸ್. ಏನು ಸರ್ ಟೈಪ್ಸ್ ಆಫ್ ಸೊಲ್ಯೂಷನ್ಸು? ಗ್ಯಾಸ್ ಇನ್ ಲಿಕ್ವಿಡ್, ಸಾಲಿಡ್ ಇನ್ ಲಿಕ್ವಿಡ್ ಅದೆಲ್ಲ ಇದೆ ನೋಡಿ, ಅದನ್ನು ಕಲಿಬೇಕು. ಎರಡನೇದು ಮಾಸ್ ಪರ್ಸಂಟೇಜ್, ಮೋಲ್ ಫ್ರ್ಯಾಕ್ಷನ್, ಮೊಲಾಲಿಟಿ. ಇದರಲ್ಲಿ ಏನು ಸರ್? ಡೆಫಿನೇಷನ್ ಮತ್ತು ಟೆಂಪರೇಚರ್ ಡಿಪೆಂಡೆನ್ಸಿ ಇದನ್ನು ಕಲಿಬೇಕು. ದೆನ್ ಹೆನ್ರೀಸ್ ಲಾ ಮತ್ತು ರೋಲ್ಸ್ ಲಾ. ಹೆನ್ರೀಸ್ ಲಾಸಲ್ಲಿ ನೀವು ಸ್ಟೇಟ್ಮೆಂಟನ್ನು ಕಲ್ತ್ಕೊಳ್ಬೋದು, KH ಇದೆ ಫಾರ್ಮುಲಾ ಮತ್ತು ಅಪ್ಲಿಕೇಶನ್ಸ್. ಇನ್ನು ರೋಲ್ಸ್ ಲಾ ಅಂತ ಬಂದರೆ ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಮತ್ತು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಅದು ಕೊಲಿಗೇಟಿವ್ ಪ್ರಾಪರ್ಟೀಸನ್ನು ಕಲಿಬೇಕು. ಕೊಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇರ್ಬೋದು, ಅಥವಾ ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಅಥವಾ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಇರ್ಬೋದು, ಆಸ್ಮೋಟಿಕ್ ಪ್ರೆಷರ್, ಇದಿಷ್ಟನ್ನು ಕಲ್ತ್ಕೊಳ್ಳಿ. ದೆನ್ ವ್ಯಾಂಟ್ ಆಫ್ ಫ್ಯಾಕ್ಟ್ರ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಬಗ್ಗೆ ಕೇಳ್ತಾರೆ. ವ್ಯಾಂಟ್ ಆಫ್ ಫ್ಯಾಕ್ಟ್ರಲ್ಲಿ ಕ್ಯಾಲ್ಕುಲೇಷನ್ ಆಫ್ ಎಲೆಕ್ಟ್ರೋಲೈಟ್ಸ್ ಇದೆಯಲ್ಲ ಅದನ್ನು ಕೇಳ್ತಾರೆ. ಈಗ ಸೋಡಿಯಂ ಕ್ಲೋರೈಡಿಗೆ ವ್ಯಾಂಟ್ ಆಫ್ ಫ್ಯಾಕ್ಟ್ರ್ ಎಷ್ಟು ಇರುತ್ತೆ? 2 ಇರುತ್ತೆ. ಮ್ಯಾಗ್ನೀಷಿಯಂ ಕ್ಲೋರೈಡಿಗೆ ವ್ಯಾಂಟ್ ಆಫ್ ಫ್ಯಾಕ್ಟ್ರ್ 3 ಇರುತ್ತೆ. ಮತ್ತು ಅಲ್ಯೂಮಿನಿಯಂ ಸಲ್ಫೇಟಿಗೆ ವ್ಯಾಂಟ್ ಆಫ್ ಫ್ಯಾಕ್ಟ್ರ್ 5 ಇರುತ್ತೆ, Al2SO4 ಥ್ರೈಸ್. ಓಕೆ, ಸೊ ಅದಕ್ಕೆ 5 ಇರುತ್ತೆ. ಇದು ವ್ಯಾಂಟ್ ಆಫ್ ಫ್ಯಾಕ್ಟ್ರನ್ನ ಕಲಿಬೇಕಾಗುತ್ತೆ. ಓಕೆ, ದೆನ್ ಎಜಿಯೋಟ್ರೋಪ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಅದನ್ನು ನೆಗೆಟಿವ್ ಡಿವಿಯೇಷನ್ ಅಂತ ಕರೀತಾರೆ, ಅಥವಾ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ದಟ್ ಈಸ್ ಅ ಪಾಸಿಟಿವ್ ಡಿವಿಯೇಷನ್, ಅದನ್ನು ಕಲ್ತ್ಕೊಳ್ಳಿ. ಅದು ಬಿಟ್ಟರೆ ಆಸ್ಮೋಸಿಸ್ ಆ್ಯಂಡ್ ರಿವರ್ಸ್ ಆಸ್ಮೋಸಿಸ್ ಇದ್ರದ್ದು ಡೆಫಿನೇಷನ್ನು ಕಲ್ತ್ಕೊಳ್ಳಿ, ಇದನ್ನು ಅಪ್ಲಿಕೇಶನ್ನು ಕಲ್ತ್ಕೊಳ್ಳಿ. ದಯವಿಟ್ಟು ಈ ಚಾಪ್ಟರ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಯಾಕಂದರೆ 3 ಮಾರ್ಕ್ಸ್ ಬರುತ್ತೆ ಪಾರ್ಟ್ ಎ ಅಲ್ಲಿ, ಇನ್ಕ್ಲೂಡಿಂಗ್ 2 ಮಾರ್ಕ್ಸ್ MCQ, 1 ಮಾರ್ಕ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಬರೋದು ಇಲೆಕ್ಟ್ರೋಕೆಮಿಸ್ಟ್ರಿ. ಬಟ್ ನಾನು ಇಲೆಕ್ಟ್ರೋಕೆಮಿಸ್ಟ್ರಿನ ಈಗ ಹೇಳೋದಿಲ್ಲ, ನೆಕ್ಸ್ಟ್ ಹೇಳ್ತೇನೆ. ಯಾಕೆ? ನೀವು ಸೊಲ್ಯೂಷನ್ ಆದ ಇಮಿಡಿಯೇಟಾಗಿ ಯಾವ ಚಾಪ್ಟರ್ನ ಓದಬೇಕು ಅಂತ ಕೇಳಿದರೆ ಇಲ್ಲಿ ನೋಡಿ, D&F ಬ್ಲಾಕ್ಸ್ ಸ್ವಲ್ಪ ಬಿಗ್ ಚಾಪ್ಟರ್. ಬೇಕಾದರೆ D&F ಬ್ಲಾಕ್ಸಿಗೆ ಡೈರೆಕ್ಟ್ ಹೋಗ್ಬೋದು. ಯಾಕಂತ ಕೇಳಿದ್ರೆ ಇದರಿಂದ 2 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಇನ್ಕ್ಲೂಡಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ MCQs. ದೆನ್ ಕೋರ್ಡಿನೇಷನ್ ಕಾಂಪೌಂಡಿಂದನೂ ಕೂಡ 2 ಮಾರ್ಕ್ಸಿಗೆ ಬರುತ್ತೆ. ದೆನ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸಿಂದ 2 ಮಾರ್ಕ್ಸಿಗೆ ಬರುತ್ತೆ, ಸರಿನಾ? ದೆನ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಅದು ನೆಕ್ಸ್ಟ್, ಅದನ್ನು ಹೇಳ್ತಾನೆ. ಈಗ ನೆಕ್ಸ್ಟ್ ಇಮಿಡಿಯೇಟಾಗಿ ಯಾವ ಚಾಪ್ಟ್ರಿಗೆ ಹೋಗಿ ಗೊತ್ತುಂಟಾ? ಇದರ D&F ಬ್ಲಾಕ್ಸಿಗೆ ಹೋದರೂ ಓಕೆ, ಇವು 3ರಲ್ಲಿ ಯಾವುದಕ್ಕೆ ಹೋದರೂ ಓಕೆ. ಬಟ್ D&F ಬ್ಲಾಕ್ಸ್ ಎಲಿಮೆಂಟ್ಸಲ್ಲಿ ಯಾವುದು ನೀವು ಓದೋದಾದರೆ, ಸರ್ ನಾನು ಡೈರೆಕ್ಟ್ಲಿ ಈಗ D&F ಬ್ಲಾಕ್ಸ್ ಎಲಿಮೆಂಟ್ಸಿಗೆ ಹೋಗ್ತೇನೆ. ಹೋದರೆ ನಾನು ಯಾವುದನ್ನು ಓದಬೇಕು? 4th ಯೂನಿಟಲ್ಲಿ ಅಥವಾ 4th ಮಾಡ್ಯೂಲಲ್ಲಿ, 4th ಯೂನಿಟಲ್ಲಿ. ಅಂದರೆ ಫಸ್ಟ್ ಒನ್ ನೀವು ಮಾಡಬೇಕಾಗಿದ್ದು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಯಾವುದ್ರದ್ದು? ಟ್ರಾನ್ಸಿಷನ್ ಮೆಟಲ್ಸ್ ಇದು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಅಯಾನ್ಸ್ ಇದು. ಓಕೆ, ಈಗ ಕ್ರೋಮಿಯಂ ಇರ್ಬೋದು. ಕ್ರೋಮಿಯಂ ಅಂದರೆ ನೀವೇನಂತ ಬರೀತೀರ? Ar3D5 4s1 ಅಂತ ಬರೀತೀರ. ಕಾಪರ್ ಅಂತ ಹೇಳಿದಾಗ Ar3D10 4s1. ಸೊ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಕ್ಸಾಂಪಲ್ ಕೊಟ್ಟಿರೋದು ಈ ಥರ. ಅದು ಕ್ರೋಮಿಯಂ ಕೇಳ್ಬೋದು, ಕಾಪರ್ ಕೇಳ್ಬೋದು, ಯಾವುದು ಕೇಳ್ಬೋದು. ನೆಕ್ಸ್ಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟಲ್ಲಿ ನೋಡಿ ಮೋಸ್ಟ್ ಸ್ಟೇಬಲ್ ಈಗ Mn ಮ್ಯಾಂಗನೀಸ್ +2+7, ಕ್ರೋಮಿಯಮ್ +3 ಮತ್ತು +6 ಇರುತ್ತೆ ಅಲ್ವಾ? ಅದು ಬಿಟ್ಟರೆ ವಿ ಎಷ್ಟಾಗುತ್ತೆ? +5. ಓಕೆ, ಸೊ ಇದೆಲ್ಲ ಮ್ಯಾಗ್ನೆಟಿಕ್ ಮೊಮೆಂಟ್ ಸ್ಪಿನ್. ಇದು ಯಾವುದು? ಮ್ಯಾಗ್ನೆಟಿಕ್ ಮೊಮೆಂಟ್ ಸ್ಪಿನ್ ಓನ್ಲಿ ಫಾರ್ಮುಲಾ ಇದೆಯಾ ನೋಡಿ, ಅದ್ರ ಮೇಲೆ ಕ್ವಶನ್ ಕೇಳ್ಬೋದು. μ = n/n+2. ಓಕೆ, ಸೊ Bm = ಅನ್ಪೇರ್ಡ್ ಇಲೆಕ್ಟ್ರಾನ್ಸ್. ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಕಲರ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್. ಈಗ ಇದರಲ್ಲಿ ನಿಮಗೆ DD ಟ್ರಾನ್ಸಿಷನ್ ಲೈಕ್ Zn2+, ಸ್ಕ್ಯಾಂಡಿಯಮ್ 3+, ಇದೆಲ್ಲ ಕಲರ್ಲೆಸ್ ಇದೆಯಲ್ಲ. Zn2+ ಇಸ್ ಎ ಕಲರ್ಲೆಸ್, ಸ್ಕ್ಯಾಂಡಿಯಮ್ 3+ ಇಸ್ ಎ ಕಲರ್ಲೆಸ್, ದಿಸ್ 2 ಆರ್ ಕಲರ್ಲೆಸ್, ಅದೆಲ್ಲ. ದೆನ್ ಕ್ಯಾಟಲಿಟಿಕ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಈಗ ನಿಮಗೆ ವ್ಯಾಕರ್ ಇರ್ಬೋದು, ಕಾಂಟ್ಯಾಕ್ಟ್ ಪ್ರಾಸೆಸ್ ಇರ್ಬೋದು, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ದೆನ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ಹಾರ್ಡರ್ ಇರ್ಬೋದು, ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು, ಮೆಟಾಲಿಕ್ ಕಂಡಕ್ಟಿವಿಟಿ ಇರ್ಬೋದು, ಅದ್ರ ಮೇಲೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಹೇಳಿದ್ರೆ ಈಗ ಏನಾಗುತ್ತೆ ಅಂತ ಕೇಳಿದ್ರೆ ಸ್ಟಡಿ ಡಿಕ್ರೀಸ್ ಆಗುತ್ತೆ. ಯಾವುದರಲ್ಲಿ? ಅಯಾನಿಕ್ ರೇಡಿಯಲ್ಲಿ. ಯಾವುದರಿಂದ? ಪೂವರ್ ಶೀಲ್ಡಿಂಗ್ ಆಫ್ F ಇಲೆಕ್ಟ್ರಾನ್ಸ್. ಈಗ F ಇಲೆಕ್ಟ್ರಾನ್ಸ್ನ ಪುವರ್ ಶೀಲ್ಡಿಂಗಿಂದ ಸ್ಟಡಿ ಡಿಕ್ರೀಸ್ ಇನ್ ಅಯಾನಿಕ್ ರೇಡಿಯೈ, ಈ ಥರ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅದೇ. ನೆಕ್ಸ್ಟ್ ಆಕ್ಟನಾಯ್ಡ್ಸ್ ಅಂತ ಹೇಳಿದಾಗ ಹೈಯರ್ ಆಕ್ಸಿಡೇಷನ್ ಸ್ಟೇಟ್, ಇದ್ರ ಬಗ್ಗೆ ಕೇಳ್ಬೋದು.
ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅದಾದಮೇಲೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋದಾದರೆ ನೀವು ಕೋರ್ಡಿನೇಷನ್ ಕಾಂಪೌಂಡಿಗೆ ಹೋಗ್ಬೋದು. ಕೋರ್ಡಿನೇಷನ್ ಕಾಂಪೌಂಡಲ್ಲಿ ಏನನ್ನು ಕಲಿಬೋದು ನೀವು? ಐಯುಪ್ಯಾಕ್ ನೊಮೆನ್ಕ್ಲೇಚರ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಅಕ್ವಾ ಇರ್ಬೋದು, ಅಮೈನ್ ಇರ್ಬೋದು, ಕ್ಲೋರಿಡೋ ಇರ್ಬೋದು, ಸೈನೋ ಇರ್ಬೋದು, ಆಕ್ಸಿಲೇಟೋ ಇರ್ಬೋದು. ಇವು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಲಿಗ್ಯಾಂಡ್ ನೇಮ್ಸ್ಗಳು ಬರುತ್ತಲ್ಲ, ಅಕ್ವಾ, ಅಮೈನೋ, ಕ್ಲೋರಿಡೋ, ಸೈನೋ ಅಥವಾ ಆಕ್ಸಿಲೇಟೋ, ಇದೆಲ್ಲ. ಅದು ಬಿಟ್ಟರೆ ವರ್ನರ್ಸ್ ಥಿಯರಿಯಲ್ಲಿ ನಿಮಗೆ ಪ್ರೈಮರಿ ವೇಲೆನ್ಸಿ ಅಂದರೆ ಅಯೋನೈಸಿಬಲ್ ಆ್ಯಂಡ್ ಸೆಕೆಂಡ್ರಿ ವೇಲೆನ್ಸಿ, ದಟ್ ಈಸ್ ಕೋರ್ಡಿನೇಷನ್. ವರ್ನರ್ಸ್ ಥಿಯರಿಯಲ್ಲಿ ಪ್ರೈಮರಿ ವ್ಯಾಲೆನ್ಸಿ ಮತ್ತು ಸೆಕೆಂಡ್ರಿ ವ್ಯಾಲೆನ್ಸಿ, ಪ್ರೈಮರಿ ವ್ಯಾಲೆನ್ಸಿಯಲ್ಲಿ ಅಯೋನೈಸಿಬಲ್, ಸೆಕೆಂಡ್ರಿ ವ್ಯಾಲೆನ್ಸಿಯಲ್ಲಿ ಕೋಆರ್ಡಿನೇಷನ್. ವಿ ಬಿ ಟಿ ಇದರಲ್ಲಿ ನಿಮ್ಗೆ ಏನಾಗುತ್ತೆ, ಹೈಬ್ರಿಡೈಸೇಷನ್ ಕೇಳ್ಬೋದು ಅಥವಾ ಜೊಮೆಟ್ರಿ ಕೇಳ್ಬೋದು. ಓಕೆ, sp3 ಹೈಬ್ರಿಡೈಸೇಷನ್, DsP2 sp3ಯಲ್ಲಿ ಟೆಟ್ರಾಹೈಡ್ರಲ್ ಇರುತ್ತೆ, DsP2 ಅಲ್ಲಿ ಸ್ಕ್ವೇರ್ ಪ್ಲೇನರ್ ಇರುತ್ತೆ, D2 sp3ಯಲ್ಲಿ ಇನ್ನರ್ ಆಕ್ಟಾಹೈಡ್ರಲ್ ಇರುತ್ತೆ, sp3 D2 ಅಲ್ಲಿ ಔಟರ್ ಆಕ್ಟಾಹೈಡ್ರಲ್ ಇರುತ್ತೆ. ಇದೆಲ್ಲ ಇಂಪಾರ್ಟೆಂಟ್. ದೆನ್ ಸಿ ಎಫ್ ಟಿಯಲ್ಲಿ ನಿಮಗೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಥಿಯರಿ ಬಗ್ಗೆ, ಅದರಲ್ಲಿ ನೀವು CFSE ಕೇಳ್ಬೋದು. ಹೈಯರ್ ಸ್ಪಿನ್ ಡೆಲ್ಟಾ ಇಸ್ ಲೆಸ್ ದೆನ್ ಪಿ ವರ್ಸಸ್ ಲೋ ಸ್ಪಿನ್ ಡೆಲ್ಟಾ ಇಸ್ ಮೋರ್ ದೆನ್ ಪಿ, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ದೆನ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಅದು ಗೊತ್ತಿದೆಯಲ್ಲ ನಿಮಗೆ, ಐ ಮೈನಸ್ ಇಸ್ ಗ್ರೇಟರ್ ಲೆಸ್ ದೆನ್ BR ಮೈನಸ್, ಲೆಸ್ ದೆನ್ ಕ್ಲೋರೈಡ್ ಅಂದರೆ Cl ಮೈನಸ್, F ಮೈನಸ್, OH ಮೈನಸ್, ಲೆಸ್ ದೆನ್ H2O, ಲೆಸ್ ದೆನ್ NH3, ಲೆಸ್ ದೆನ್ EN, ಲೆಸ್ ದೆನ್ Cn ಮೈನಸ್, ಲೆಸ್ ದೆನ್ CO, ಇದ್ರ ಮೇಲೆಲ್ಲ ಕ್ವಶನ್ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್. ದೆನ್ ಜೊಮೆಟ್ರಿಕಲ್ ಐಸೋಮರಿಸಮಲ್ಲಿ ಸ್ಕ್ವೇರ್ ಪ್ಲೇನರ್ ಅಥವಾ ಆಕ್ಟಾಹೈಡ್ರಲ್. ಓಕೆ, ಇದ್ರ ಮೇಲೆ ಆಪ್ಟಿಕಲ್ ಐಸೋಮರ್ಸಲ್ಲಿ ನಿಮಗೆ ಟ್ರೈಸ್ ಅಂದರೆ EN ಕಾಂಪ್ಲೆಕ್ಸು ಮತ್ತು ಯಾವುದು ಸ್ಟೆಬಿಲಿಟಿ, ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಲಾಸ್ಟ್ ಒನ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸಲ್ಲಿ ನಿಮಗೆ ಸೈನೈಡ್ ಬಗ್ಗೆ ಕೇಳ್ಬೋದು, CN ಮೈನಸ್ ಅಥವಾ C ಆರ್ N, ಈ ಥರ ಕ್ವಶನ್ಸನ್ನು ಕೇಳ್ತಾರೆ. ಇದು ಯಾವುದು ಕೋರ್ಡಿನೇಷನ್ ಕಾಂಪೌಂಡ್ಸ್. ದೆನ್ ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಎರೆನ್ಸಿಗೆ ಹೋದಾಗ ನಿಮಗೆ ಕರೆಕ್ಟ್ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ SN1 SN2 ಮೆಕ್ಯಾನಿಸಮ್ ಅಂದರೆ ಟರ್ಷರಿ ಈಸ್ ಗ್ರೇಟರ್ ದೆನ್ ಸೆಕೆಂಡ್ರಿ ಈಸ್ ಗ್ರೇಟರ್ ದೆನ್ ಪ್ರೈಮರಿ, ಅಥವಾ ಕಾರ್ಬೋಕ್ಯಾಟಯನ್ ಇಂಟರ್ಮೀಡಿಯೇಟ್ ರಿಸಿಮಿಕ್ ಮಿಕ್ಸ್ಚರ್ ಯಾವುದರಲ್ಲಿ SN1ನಲ್ಲಿ, SN2 ಅಲ್ಲಿ ಪ್ರೈಮರಿ ಈಸ್ ಗ್ರೇಟರ್ ದೆನ್ ಸೆಕೆಂಡ್ರಿ ಈಸ್ ಗ್ರೇಟರ್ ದೆನ್ ಟರ್ಷರಿ, ಅದರಲ್ಲಿ ವ್ಯಾಲ್ಡನ್ ಇನ್ವರ್ಷನ್ ಅಥವಾ ಅದನ್ನೇನಂತ ಕರೀತಾರೆ, ಬ್ಯಾಕ್ ಸೈಡ್ ಅಟ್ಯಾಕ್ ಅಂತ ಕರೀತಾರೆ, ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಮತ್ತು ಕ್ಲಾಸಿಫಿಕೇಷನ್, ಯಾವುದು ಕ್ಲಾಸಿಫಿಕೇಷನು, ಆಲ್ಕೈಲ್ ಇರ್ಬೋದು, ಆಲ್ಕಿನಿಲ್ ಇರ್ಬೋದು, ಅಲೈಲ್ ಇರ್ಬೋದು, ಎರೈಲ್ ಇರ್ಬೋದು, ಬೆನ್ಸೈಲ್ ಆಲೈಡ್ಸ್ ಇರ್ಬೋದು, ಜೆಮಿನಲ್ ಇರ್ಬೋದು, ವಿಸಿನಲ್ ಇರ್ಬೋದು, ಇದ್ರ ಮೇಲೆಲ್ಲ ಕ್ವಶನ್ ಕೇಳ್ಬೋದು ಕ್ಲಾಸಿಫಿಕೇಷನ್. ದೆನ್ ನಿಮ್ಮದು ಫಿಂಕಲ್ಸ್ಟೈನು, ಸ್ವಾರ್ಟ್ಸ್ ರಿಯಾಕ್ಷನ್ನು, ವೂಡ್ಸ್ ರಿಯಾಕ್ಷನ್ನು, ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ನು, ದೀಸ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಫಿಂಕಲ್ಸ್ಟೈನ್ ಅಂತ ಬಂದಾಗ ಡ್ರೈ ಎಸಿಟೋನನ್ನು ಯೂಸ್ ಮಾಡ್ತೇವೆ, ಸೋಡಿಯಂ ಅಯೋಡೈಡ್ ಇರುತ್ತೆ. ಆಮೇಲೆ ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಬಂದಾಗ ಸಿಲ್ವರ್ AgF ಅನ್ನು ಯೂಸ್ ಮಾಡ್ತೇವೆ, ಅಥವಾ ಅದನ್ನು ಫ್ಲೋರಿನೇಷನ್ ಅಂತ ಕರೀತಾರೆ, ಅದು ಇಂಪಾರ್ಟೆಂಟ್. ವೂಡ್ಸ್ ರಿಯಾಕ್ಷನ್ ಅಂತ ಹೇಳಿದಾಗ ಕಪ್ಲಿಂಗ್ ಆಗುತ್ತೆ, ಸೋಡಿಯಮನ್ನು ಯೂಸ್ ಮಾಡಿ ಕಪ್ಲಿಂಗ್ ಮಾಡ್ತೇವೆ. ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತ ಬಂದಾಗ ಇದರಲ್ಲಿ ನಿಮ್ಗೆ ಯಾವುದು ಪ್ರಾಡಕ್ಟ್ ಸಿಗುತ್ತೆ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನಿಮ್ಗೆ ನೆಕ್ಸ್ಟ್ ಬರೋದು AgCN ಗಿವ್ಸ್ ಐಸೋಸೈನೈಡ್. ಇದು ತುಂಬ ಇಂಪಾರ್ಟೆಂಟ್. AgCN ಐಸೋಸೈನೈಡನ್ನು ಕೊಡುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದಾದ ನಂತರ ನಿಮ್ಮದು 2 ಮಾರ್ಕ್ಸ್ ಇದೆಲ್ಲ ಆದಮೇಲೆ ನೀವು ಫಸ್ಟ್ ನೀವು ಮಾಡಬೇಕಾಗಿದ್ದು ಕಾನ್ಸಂಟ್ರೇಷನ್ನು 2 ಮತ್ತು 3 ಮಾರ್ಕ್ಸ್ ಇದು. ಅದಾದ ನಂತರ ನಿಮ್ಗೆ ಯಾವುದಕ್ಕೆ ಹೋಗಬೇಕು, ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಇವೆರಡು 1 ಮಾರ್ಕ್ಸ್ ಬರುತ್ತೆ. ಸೊ ಅದಕ್ಕೆ ದಯವಿಟ್ಟು ಇದನ್ನು ಸ್ವಲ್ಪ ಎಂಡಲ್ಲಿ ಇಟ್ಕೊಳ್ಳಿ. ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸನ್ನು ಸ್ವಲ್ಪ ಎಂಡಲ್ಲಿ ಇಟ್ಕೊಳ್ಳಿ. ದೆನ್ ನಿಮಗೆ ಮತ್ತೆ ಬರುವಂಥ 4 ಚಾಪ್ಟರ್ಸ್ಗಳಿದೆ. ಯಾವುದೆಲ್ಲ ಬರುತ್ತೆ ಅದು ಬಿಟ್ಟರೆ ನಿಮಗೆ ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ವೆರಿ ಇಂಪಾರ್ಟೆಂಟ್, 2 to 3 ಮಾರ್ಕ್ಸ್ ಬರುತ್ತೆ. ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಇದು ಕೂಡ 2 to 3 ಮಾರ್ಕ್ಸ್ ಬರುತ್ತೆ. ದೆನ್ ಅಮೈನ್ಸು ಕೂಡ 2 to 3 ಮಾರ್ಕ್ಸ್ ಬರುತ್ತೆ. ದೆನ್ ಬಯೋಮಾಲಿಕ್ಯೂಲ್ಸ್, ಇದು ಇಂಪಾರ್ಟೆಂಟ್. ಓಕೆ, ಸೊ ಇದ್ರ ಕಂಪ್ಲೀಟ್ ಏನು PDF ಅನ್ನು ನಾನು ಇದು ಮಾಡ್ತೇನೆ ನಿಮಗೆ, ಏನು ನಮ್ಮದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ವಿತ್ ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಟಾಪಿಕ್ಸನ್ನು ಓದಬೇಕು ನೀವು ಮೇಯ್ನ್ಲಿ ಫಾರ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಯಾವ್ಯಾವ ಚಾಪ್ಟರ್ನ ಓದಬೇಕು ಅನ್ನೋದನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಇದರ PDF ಕಂಪ್ಲೀಟ್ PDF ಇಲ್ಲಿ ಏನು ಹೇಳಿದ್ದೆ ನೋಡಿ, ಯಾವ ಟಾಪಿಕ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರತಿ ಚಾಪ್ಟ್ರಿಂದ 15 MCQ ಅನ್ನು ಕೊಟ್ಟಿದ್ದೇನೆ, 8 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿದ್ದೇನೆ. ಫಸ್ಟ್ ಅದನ್ನು ಓದ್ಕೊಳ್ಳಿ. ನಾನು 100% ನಾನು ಕೊಟ್ಟಿದ್ದೇ ಬರುತ್ತೆ ಅದೇ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಈ ಟಾಪಿಕ್ 100% ಬರುತ್ತೆ ಈ ಟಾಪಿಕ್ ಮೇಲೆ. ಓಕೆ, ಸೊ ದೀಸ್ ಆಲ್ ಆರ್ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಫಸ್ಟ್ ನಾನು ಎಲ್ರಿಗೂ ಹೇಳೋದು ಇದು ಯಾವುದು 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, ಪ್ಲೀಸ್ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಬೈ ಟುಡೇ ಈವ್ನಿಂಗ್ 6 o'clock ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ದಯವಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQಗೆ ನಾನು ಹೇಳಿರೋ ಇದಿಷ್ಟು ಟಾಪಿಕ್ಸ್ ಇದೆಲ್ಲದರದ್ದು PDF ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಡ್ತೇನೆ. ಯಾರ್ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದರಲ್ಲಿ ಇವಾಗಲೇ ಇದರ PDF ಅನ್ನು ಶೇರ್ ಮಾಡ್ತೇನೆ, ಸರಿನಾ?
ಓಕೆ ಸ್ಟೂಡೆಂಟ್ಸ್, ಯಾರು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕೆಮಿಸ್ಟ್ರಿ 100% ಈಸಿ ಇರುತ್ತೆ. ಔಟ್ ಆಫ್ 70 60+ ಸ್ಕೋರ್ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಟಫ್ ಬಂದರೂ ಕೂಡ ಒಂದು 5 ಮಾರ್ಕ್ಸ್ ಬರ್ಬೋದು, ನಾಟ್ ಮೋರ್ ದೆನ್ ದ್ಯಾಟ್. ಓಕೆ, ನಾಟ್ ಮೋರ್ ದ್ಯಾನ್ ದ್ಯಾಟ್ ಫಾರ್ ಶ್ಯೂರ್. ಅದು ನಿಮಗೆ MCQ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಬರ್ಬೋದು, ನಿಮ್ಗೆ ಅಲ್ಲೇ ಆನ್ಸರ್ಸ್ ಇರುತ್ತೆ. ಸ್ವಲ್ಪ ಏನು ಹೇಳ್ತಾರೆ, ನಿಮ್ಮದು ಇಂಟೆಲಿಜೆಂಟ್ ಗೆಸ್ಸಿಂಗನ್ನು ಮಾಡಬೇಕು. ಓಕೆ, ಇದನ್ನು ಮಾಡಿದರೆ 100% ನೀವು 70 7 ತೆಗಿಬೋದು. ನೀವು ವರಿ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಎಷ್ಟೇ ವರ್ಸ್ಟ್ ಬಂದರೂ 55 to 65 ಏನೂ ಪ್ರಾಬ್ಲಮ್ ಇಲ್ಲ. ನೀವು ನಾನು ಕೊಟ್ಟಿರೋ PDF ಪ್ರಿಫರ್ ಮಾಡಿದರೆ, ದಟ್ ಈಸ್ ಒಂದು 2020ಇಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಪ್ರಿಪೇರ್ ಮಾಡಿದರೆ 100% 55 to 65 ಆರಾಮ್ಸೆ ಬರುತ್ತೆ. ಸರಿನಾ? ಸೊ ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ. ಇದರದ್ದು ಕೂಡ ಲಿಂಕ್ನಲ್ಲಿ ಹಾಕ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಮ್ಮ ಈ ಚಾನಲ್ಗೆ ನೀವು ಹೊಸಬರಾಗಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.